ತಲೆಮರೆಸಿಕೊಂಡು ಓಡಿ ಹೋಗಿ ಸದ್ಯ ಅಮಾಯಕತೆಯ ನಾಟಕ ಆಡ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ. ವಿಡಿಯೋ ಮೂಲಕ ಡ್ರಾಮಾ ಮಾಡ್ತಾ ಇದ್ದಾರೆ ಪ್ರಜ್ವಲ್ ಅನ್ನೋ ಪ್ರಶ್ನೆ. ಮೇ 1ನೇ ತಾರೀಕು ವಿಚಾರಣೆಗೆ ಬರ್ತೀನಿ ಅಂತ ಪ್ರಜ್ವಲ್ ರೇವಣ್ಣ ಟ್ವೀಟ್ ಮಾಡಿದ್ರು, ಫೇಸ್ಬುಕ್ ಅಲ್ಲಿ ಸ್ಟೇಟಸ್ ಹಾಕೊಂಡು. ಮೇ 1ರಂದು 7 ದಿನ ಸಮಯಾವಕಾಶವನ್ನ ಕೂಡ ಕೇಳಿದ್ರು ಇದೇ ಪ್ರಜ್ವಲ್ ರೇವಣ್ಣ. ಅಂದ್ರೆ ವಿಚಾರಣೆಗೆ ಹಾಜರಾಗದೆ ತಪ್ಪಿಸಿಕೊಟ್ರು. ಆಗ ಅವರ ಮೇಲೆ ದಾಖಲಾಗಿದ್ದ ಲೈಂಗಿಕ ಕಿರುಕುಳ ಕೇಸು, ಬಳಿಕ ಅತ್ಯಾಚಾರ ಕೇಸು ಕೂಡ ದಾಖಲಾಯಿತು. ಸೊ ಆಗಲೇ ಪ್ರಜ್ವಲ್ ರೇವಣ್ಣ ಬರಲಿಲ್ಲ, ಈಗ ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದನ್ನು ನಂಬಬಹುದಾ ಗೊತ್ತಿಲ್ಲ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸಂದೇಶ್ ನೇರ ಸಂಪರ್ಕದಲ್ಲಿ. ಸಂದೇಶ, ವಿಡಿಯೋ ನೋಡ್ತಾ ಇದ್ರೆ ಮಾಡೋದೆಲ್ಲ ಮಾಡಿ ಅಮಾಯಕತೆಯ ನಾಟಕ ಆಡ್ದಂಗೆ ಕಾಣಿಸ್ತಾ ಇದೆ, ಅಥವಾ ನಾನು ಕಾನೂನನ್ನ ಪಾಲಿಸುವಂತ ನಾಗರಿಕ ಅಂತ ಪೋಸ್ಟ್ ಕೊಟ್ಟಂಗೆ ಕಾಣಿಸ್ತಾ ಇದೆ ಇಡೀ ವಿಡಿಯೋ ನೋಡ್ತಾ ಇದ್ರೆ? ಕಾಣ್ತಾ ಇರುವಂಥದ್ದು. ಯಾಕಂದ್ರೆ ಆ ವಿಡಿಯೋದಲ್ಲೂ ಕೂಡ ಅವರು ಹೇಳಿಕೆಯನ್ನು ನಾವು ಗಮನಿಸಿದ್ರೆ ಎಲ್ಲವೂ ಕೂಡ ಸ್ಪಷ್ಟನೆ, ಜೊತೆಗೆ ಕ್ಷಮೆ ಯಾಚನೆ, ಜೊತೆಗೆ ನಾನು ಎಲ್ಲೋ ಒಂದು ಕಡೆ ಡಿಪ್ರೆಷನ್ನಲ್ಲಿ ಇದ್ದೀನಿ, ಜೊತೆಗೆ ನಾನು ಯಾವುದೇ ರೀತಿಯ ತಪ್ಪನ್ನು ಮಾಡಿಲ್ಲ ಅನ್ನೋದನ್ನ, ಅಂದರೆ ಕಾನೂನಾತ್ಮಕವಾಗಿ ನಾನು ಯಾವುದೇ ರೀತಿ ತಪ್ಪನ್ನು ಮಾಡಿಲ್ಲ, ನಾನು ವಿದೇಶಕ್ಕೆ ಹೋಗೋದಕ್ಕೂ ಮುಂಚೆನೇ FIR ದಾಖಲಾಗಿತ್ತು ಅನ್ನೋದನ್ನ ಮೆನ್ಷನ್ ಮಾಡಿ ಅವರು ಎಲ್ಲೋ ಒಂದು ಕಡೆ ವಿಡಿಯೋ ಮಾಡಿರೋದು ಈ ಎಲ್ಲ ಅನುಮಾನಗಳು ಬರೋದಕ್ಕೆ ಕಾರಣವಾಗಿದೆ. ಯಾಕಂದ್ರೆ ಇಲ್ಲಿ ಪ್ರಮುಖವಾಗಿರುವಂಥದ್ದು, ಈಗ ಪ್ರಜ್ವಲ್ ರೇವಣ್ಣ ಅವರು ವಿಡಿಯೋ ಮುಖಾಂತರವಾಗಿ ನಾನು ಮೇ 31ನೇ ತಾರೀಕು ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಹೇಳಿದ್ದಾರೆ. ಆದರೆ ಈ ಹಿಂದೆ ಕೂಡ ಅವರು ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಹೇಳಿದಂಥ ಉದಾಹರಣೆ ಕೂಡ ಇದೆ. ಹಾಗಾಗಿಯೇ ಈಗ ಈ ವಿಡಿಯೋ ಮೇಲೆ ಅಥವಾ ವಿಡಿಯೋದ ಹೇಳಿಕೆಯ ಮೇಲೂ ಕೂಡ ಅನುಮಾನ ಬರುವಂತಹ ಒಂದು ಅನುಮಾನ ಸೃಷ್ಟಿಯಾಗಿದೆ. ಯಾಕಂದ್ರೆ ಪ್ರಮುಖವಾಗಿರುವಂಥದ್ದು ಮೇ 1ನೇ ತಾರೀಕು ಅವರು ಎಕ್ಸ್ ಖಾತೆಯ ಮುಖಾಂತರವಾಗಿ ಒಂದು ಪೋಸ್ಟ್ ಅನ್ನು ಮಾಡ್ತಾರೆ, ಜೊತೆಗೆ ಅವರ ವಕೀಲರ ಪರವಾಗಿ SITಗೆ ಮನವಿ ಮಾಡ್ತಾರೆ, 7 ದಿನಗಳ ಒಳಗೆ ನಾನು ವಿಚಾರಣೆಗೆ ಹಾಜರಾಗ್ತೀನಿ ಅಂತ. ಆಗ ದಾಖಲಾಗಿದ್ದು ಲೈಂಗಿಕ ದೌರ್ಜನ್ಯದ ಅಡಿ ಪ್ರಕರಣ ದಾಖಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತ ನೋಟಿಸ್ ಅನ್ನ ಕೂಡ SIT ಅಧಿಕಾರಿಗಳು ಇಶ್ಯೂ ಮಾಡಿದ್ರು. ಅಂದ್ರೆ ನೋಟಿಸ್ ಅನ್ನ ಕೊಟ್ಟ ನಂತರ ಸಮಯಾವಕಾಶವನ್ನ ಕೇಳಿದ್ರು. ಆದ್ರೆ ಅಲ್ಲಿಂದ ಇಲ್ಲಿಯವರೆಗೂ ಕೂಡ ಸುಮಾರು 31 ದಿನಗಳಾಗ್ತದೆ. ಅಂದ್ರೆ 31ನೇ ತಾರೀಕು ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಹೇಳ್ತಿದ್ದಾರೆ. ಆದ್ರೆ ಆಗ ವಿಚಾರಣೆಗೆ ಇವರು ಹಾಜರಾಗದೇ ಇರೋದೇ ಸಾಕಷ್ಟು ಅನುಮಾನಗಳು. ಅಂದ್ರೆ ಎಲ್ಲೋ ಒಂದ್ ಕಡೆ ಕಳ್ಳಾಟ ಆಡ್ತಿದಾರ ಅನ್ನೋ ಒಂದು ಅನುಮಾನ ಕೂಡ ಮೂಡ್ತಾ ಇದೆ. ಯಾಕಂದ್ರೆ ಈ ಹಿಂದೆ ಕೂಡ ವಿಚಾರಣೆಗೆ ಹಾಜರಾಗ್ತೀನಿ ಅಂದಿದ್ರು, ಆಗ ವಿಚಾರಣೆಗೆ ಹಾಜರಾಗಿರಲಿಲ್ಲ. ಈಗ ಮೇ 31ನೇ ತಾರೀಕು ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಎಲ್ಲ ಒಂದ್ ಕಡೆ SIT ಅಧಿಕಾರಿಗಳಿಗೂ ಕೂಡ ಸಾಕಷ್ಟು ಅನುಮಾನ ಮೂಡ್ತಾ ಇದೆ. ಹಾಗಾಗಿ SIT ಅಧಿಕಾರಿಗಳು ಕೂಡ ಬೇರೆ ಒಂದು ಆಂಗಲ್ ನಲ್ಲಿ ಅರೆಸ್ಟ್ ವಾರೆಂಟ್ ಇಶ್ಯೂ ಆದ ನಂತರ ಅವ್ರು ಬರೋವರೆಗೂ ಕೂಡ ಕಾಯೋದಕ್ಕಾಗೋದಿಲ್ಲ. ಹಾಗಾಗಿ ಈಗ ಅವರನ್ನು ಅರೆಸ್ಟ್ ಮಾಡಲೇಬೇಕು. ಹಾಗಾಗಿ ಎಲ್ಲಿಂದ ವಿಡಿಯೋ ಮಾಡಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮೂಲವನ್ನ ಪತ್ತೆ ಹಚ್ಚುವಂತ ಕೆಲಸವನ್ನ ಈಗಾಗಲೇ SIT ಅಧಿಕಾರಿಗಳು ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ ಎಲ್ಲಿಂದ ವಿಡಿಯೋ ಮಾಡಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಮಾಹಿತಿಯನ್ನ ಕಲೆಕ್ಟ್ ಮಾಡಿದ ನಂತರ ಇಂಟರ್ಪೋಲ್ನ ಅಧಿಕಾರಿಗಳ ಮುಖಾಂತರವಾಗಿ ಅಥವಾ ಅವರ ಮೂಲಕವಾಗಿ ಅವರನ್ನ ಫೈಂಡ್ ಔಟ್ ಮಾಡುವಂಥದ್ದು ಅಥವಾ ಲೊಕೇಶನ್ ಫೈಂಡ್ ಔಟ್ ಮಾಡುವಂತ ಕೆಲಸ ಕೂಡ ಮಾಡಲಾಗುತ್ತೆ. ಹಾಗಾಗಿ ಈಗ ಸದ್ಯ SIT ಅಧಿಕಾರಿಗಳ ಮುಂದಿರುವಂತಹ ಒಂದು ಪ್ರಶ್ನೆ ಅಂದ್ರೆ, ನಿಜಕ್ಕೂ ಪ್ರಜ್ವಲ್ ರೇವಣ್ಣ ಅವರು ವಿಡಿಯೋದಲ್ಲಿ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಅಂತೆ ಅವರು 31ನೇ ತಾರೀಕು ವಿಚಾರಣೆಗೆ ಹಾಜರಾಗ್ತಾರಾ ಅಥವಾ ಇಲ್ವಾ, ಅದು ಕೂಡ ಎಲ್ಲೋ ಒಂದು ಕಡೆ ಯಕ್ಷ ಪ್ರಶ್ನೆ ಆಗಿದೆ. ಹಾಗಾಗಿ SIT ಅಧಿಕಾರಿಗಳು ಕೂಡ ಅವರದ್ದೇ ಒಂದು ಆಂಗಲ್ ನಲ್ಲಿ, ಬೇರೆ ಬೇರೆ ರೀತಿಯ ಆಂಗಲ್ ನಲ್ಲಿ, ಜೊತೆಗೆ ಆ ವಿಡಿಯೋನ ಸೋರ್ಸ್ ಮುಖಾಂತರವಾಗಿ ಅಥವಾ ಆ ವಿಡಿಯೋ ಎಲ್ಲಿಂದ ಮಾಡಿದ್ದಾರೆ, ಯಾವ ದೇಶದಿಂದ ಆ ವಿಡಿಯೋ ಆಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕಲೆಕ್ಟ್ ಮಾಡಿ ಅದಾದ ಬಳಿಕ ಇಂಟರ್ಪೋಲ್ ಅಧಿಕಾರಿಗಳ ಒಂದು ಸಂಪರ್ಕದೊಂದಿಗೆ ಅವರನ್ನ ಫೈಂಡ್ ಔಟ್ ಮಾಡುವಂತ ಅಥವಾ ಅವರ ಲೊಕೇಶನ್ ಅನ್ನ ಫೈಂಡ್ ಔಟ್ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾರೆ. ಹಾಗಾಗಿ ಎಲ್ಲ ಒಂದ್ ಕಡೆ ತದ್ವಿರುದ್ಧ ಹೇಳಿಕೆಗಳು ಅಥವಾ ನನಗೆ ಇಡೀ ವಿಡಿಯೋದಲ್ಲಿ ಆಶ್ಚರ್ಯ ಅಂತ ಅನಿಸ್ತಾ ಇರೋದು, ಪ್ರಜ್ವಲ್ ರೇವಣ್ಣ ಹೇಳ್ತಾರೆ ನನಗೆ ಈ ವಿಡಿಯೋಗಳ ಬಗ್ಗೆ ಗೊತ್ತಿರಲಿಲ್ಲ ಅಂತ. ಆದ್ರೆ ವರ್ಷದ ಹಿಂದೆ ಇದೇ ಪ್ರಜ್ವಲ್ ರೇವಣ್ಣ ಇಂಜೆಕ್ಷನ್ ಆರ್ಡರ್ ಇಂಥದ್ದೇ ವಿಡಿಯೋಗೆ ಸಂಬಂಧಿಸಿದಂತೆ ತಂದಿದ್ರು. ಇವರದೇ ಎಲೆಕ್ಷನ್ ಏಜೆಂಟು ಹಾಸನದಲ್ಲಿ ಒಂದು ಕೇಸನ್ನ ಕೂಡ ಕೊಟ್ಟಿದ್ರು ಈ ವಿಡಿಯೋಗಳಿಗೆ ಸಂಬಂಧಿಸಿದಂತೆ. ನನಗೇನು ಗೊತ್ತಿಲ್ಲ, ನಾನು ಅಮಾಯಕ ಅನ್ನೋ ರೀತಿಯಲ್ಲಿ ವಿಡಿಯೋ ಮಾಡ್ತಾರೆ ಅಂತಂದ್ರೆ ಏನು ಹೇಳೋದಕ್ಕೆ ಹೊರಟಿದ್ದಾರೆ? ಎಲ್ಲರ ಕಿವಿಗೆ ಲಾಲ್ವಾಗಿಡುವಂಥ ಪ್ರಯತ್ನನಾ ಇದು? ರಕ್ಷತ್, ಆರೋಪಿ ತನ್ನನ್ನ ಎಲ್ಲೋ ಒಂದು ಕಡೆ ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ ಏನು ಬೇಕಾದರೂ ಹೇಳಿಕೆಗಳನ್ನು ಕೊಡ್ಬೋದು. ಯಾಕಂದ್ರೆ ಆರೋಪಿ ತಮ್ಮ ಮೇಲೆ ಬಂದಿರುವಂಥ ಆರೋಪ ನಿಜ ಅಥವಾ ನನ್ನ ಮೇಲೆ ಕೊಟ್ಟಿರುವಂಥ ಪ್ರಕರಣ ಸುಳ್ಳು ಅಂತ ಹೇಳಿದ್ರೆ ಅದು ಪರಿಗಣನೆಗೆ ಆಗೋದಿಲ್ಲ. ಯಾಕಂದ್ರೆ ಈ ಹಿಂದೆ ನೀವು ಹೇಳಿದಾಗೆ ಈಗಾಗಲೇ ಹಾಸನ ಸೆಂಟ್ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗುತ್ತೆ. ಖುದ್ದು ಇವರ ಒಬ್ಬ ಏಜೆಂಟ್ ಅಂದ್ರೆ ಚುನಾವಣಾ ಏಜೆಂಟ್ ಪೂರ್ಣಚಂದ್ರ ಅವರು ಒಂದು ದೂರನ್ನ ಕೊಡ್ತಾರೆ. ಅಂದ್ರೆ ಈ ರೀತಿಯ ವಿಡಿಯೋಗಳನ್ನ ಹರಿಬಿಟ್ಟು ಎಲ್ಲೋ ಒಂದು ಕಡೆ ರಾಜಕೀಯವಾಗಿ ಚುನಾವಣಾ ಸಂದರ್ಭದಲ್ಲಿ ಅವರ ಹೆಸರಿಗೆ ಧಕ್ಕೆ
ಮಾಡುವ ಸಲುವಾಗಿ ಈ ರೀತಿಯ ವಿಡಿಯೋಗಳನ್ನ ಹರಿಬಿಡ್ತಾ ಇದ್ದಾರೆ ಅಂತ. ಜೊತೆಗೆ ಈ ಹಿಂದೆ ಕೂಡ ಅವರು ಸ್ಟೇ ತಂದಿದ್ದಾರೆ ಈ ಒಂದು ವಿಡಿಯೋಸ್ಗಳಿಗೆ ಸಂಬಂಧಪಟ್ಟಂತೆ, ಸ್ಟೇ ಅನ್ನ ಕೂಡ ತಂದಿರೋದ್ರಿಂದ ಇವೆಲ್ಲವೂ ಕೂಡ ಅವ್ರು ಕೊಡುವಂತಹ ಸ್ಟೇಟ್ಮೆಂಟ್ ಅಥವಾ ಅವರು ಮುಗ್ಧರು ಅಂತ ತೋರಿಸ್ಕೊಳ್ಳುವಂಥದ್ದು ಇದ್ಯಾವುದೂ ಕೂಡ ಕಾನೂನಾತ್ಮಕವಾಗಿ ಲೆಕ್ಕಕ್ಕೆ ಬರೋದಿಲ್ಲ. ಯಾಕಂದ್ರೆ ಈಗಾಗಲೇ ಪ್ರಕರಣ ದಾಖಲಾಗಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳು ಅಥವಾ ಎವಿಡೆನ್ಸ್ಗಳನ್ನು ಕಲೆಕ್ಟ್ ಮಾಡುವಂತ ಕೆಲಸವನ್ನ SIT ಅಧಿಕಾರಿಗಳು ಮಾಡಿದ್ದಾರೆ. ಜೊತೆಗೆ ಸಂತ್ರಸ್ತ ಮಹಿಳೆಯರ ಒಂದು 164 ಸ್ಟೇಟ್ಮೆಂಟ್ ಕೂಡ ಆಗಿದೆ. ಅವ್ರ ಜೊತೆಯಲ್ಲಿ ಕರೆದುಕೊಂಡು ಹೋಗಿ ಮಹಜರನ್ನ ಕೂಡ ಮಾಡಿದ್ದಾರೆ. ಹಾಗಾಗಿ ಎಲ್ಲ ಒಂದ್ ಕಡೆ ಪ್ರಜ್ವಲ್ ಅವರು ಹೇಳಿದ ಮಾತ್ರಕ್ಕೆ ಅಥವಾ ಅವರು ನಾನು ನಿರಪರಾಧಿ, ನನ್ನ ಮೇಲೆ ಬಂದಿರುವಂತಹ ಆರೋಪಗಳೆಲ್ಲವೂ ಕೂಡ ಷಡ್ಯಂತ್ರ ಅನ್ನೋದು ಅವರ ಹೇಳಿಕೆಯಿಂದ ಇಲ್ಲಿ ದಾಖಲಾಗೋದಿಲ್ಲ. ಹಾಗಾಗಿ ಎಲ್ಲ ಒಂದ್ ಕಡೆ ಅವೆಲ್ಲವೂ ಕೂಡ ನ್ಯಾಯಾಲಯದಲ್ಲಿ ಪ್ರೂವ್ ಆಗಬೇಕಾಗುತ್ತೆ. ಹಾಗಾಗಿ ನ್ಯಾಯಾಲಯದಲ್ಲಿ ಇವೆಲ್ಲವನ್ನೂ ಕೂಡ ಯಾವ ರೀತಿ ಪರಿಗಣನೆಗೆ ತೆಗೆದುಕೊಳ್ತಾರೆ. ಬರೀ ಪ್ರಜ್ವಲ್ ಅವರು ನನ್ನ ಮೇಲೆ ಬಂದಿರುವಂತಹ ಆರೋಪಗಳು ಎಲ್ಲವೂ ಕೂಡ ಸುಳ್ಳು ಅಂತ ಹೇಳಿದ್ರೆ ಯಾರು ಕೂಡ ಒಪ್ಪೋದಕ್ಕೆ ರೆಡಿ ಇಲ್ಲ. ಅದು ಕಾನೂನಾತ್ಮಕವಾಗಿ ಎಲ್ಲವೂ ಕೂಡ ಕಂಪ್ಲೀಟ್ ಆಗಿ ಒಂದು ವಾದ ಪ್ರತಿವಾದಗಳ ಮುಖಾಂತರವಾಗಿ ಅದು ಡಿಸೈಡ್ ಆಗಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಪ್ರಮುಖವಾಗಿರುವಂಥದ್ದು ಪ್ರಜ್ವಲ್ ರೇವಣ್ಣ ಬರೋದಷ್ಟೇ ಮುಖ್ಯ. ಇಲ್ಲಿ ಕಾನೂನಾತ್ಮಕವಾಗಿ ನಾವು ನೋಡೋದಾದ್ರೆ ಅಥವಾ SIT ಅಧಿಕಾರಿಗಳ ಪ್ರಕಾರವಾಗಿ ನಾವು ನೋಡೋದಾದ್ರೆ ಅವರು ಬರೋದು ಮಾತ್ರ ಲೆಕ್ಕ. 31ನೇ ತಾರೀಕು 10 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಆಗ ಬಂದ ನಂತರ ಅವರನ್ನು ಅರೆಸ್ಟ್ ಮಾಡ್ತಾರೆ. ಮುಂದಿನ ಪ್ರೊಸೀಜರ್ಸ್ಗಳಾಗ್ತವೆ. ಅವೆಲ್ಲವನ್ನೂ ಕೂಡ ನ್ಯಾಯಾಲಯ ಹೇಳ್ಬೇಕಾಗತ್ತೆ. ಈಗ ಯಾವುದೇ ಆರೋಪಿ ಆದರೂ ಏನು ಬೇಕಾದರೂ ಹೇಳ್ಬೋದು. ಹಾಗಾಗಿ ಅಷ್ಟು ಸೀರಿಯಸ್ ಆಗಿ ಅವರ ಹೇಳಿಕೆಯನ್ನು ತೆಗೆದುಕೊಳ್ಳುವಂತಹ ಯಾವುದೇ ರೀತಿಯ ಪ್ರಮೇಯ ಇಲ್ಲ ಅಂತ ಹೇಳ್ಬೋದು. ರಕ್ಷಿತ್, ಥ್ಯಾಂಕ್ ಯು ಸಂದೇಶ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.